ನಮಸ್ತೆ. 22/6/2025 ಭಾನುವಾರ ಕೃಷ್ಣ ಪಕ್ಷ. ಇವತ್ತು ದ್ವಾದಶಿ ಇದೆ. ದ್ವಾದಶಿ ರಾತ್ರಿ 1:22:10 ಇವತ್ತಿನ ನಕ್ಷತ್ರ ಭರಣಿ. ಸಂಜೆ 5:38:15 ಆನಂತರ ಬರೋದು ಕೃತಿಕಾ ನಕ್ಷತ್ರ. ಬೆಳಗ್ಗೆಯಿಂದ ಸಂಜೆ 5:38 ಅಶುಭ ದಿನ, ಮೃತ್ಯು ಇದೆ, ಕಾಳದಂಡವಿದೆ, ಮಹಾರಿಷ್ಟವಿದೆ. ಹಾಗಾಗಿ ಅಶುಭ ದಿನ. ಖಂಡಿತವಾಗಿಯೂ ಪ್ರಯಾಣ, ಆಪರೇಷನ್ ಇಂಥದ್ರಲ್ಲಿ ಎಚ್ಚರ. ನಾವು ಕೇಳಿದ್ರೆ ಬೇಡ ಅಂತಾನೆ, ಆದರೆ ಕೆಲವು ಸಮಯಗಳಲ್ಲಿ ಅನಿವಾರ್ಯ, ಮುಂದಾಕೋಕ್ಕಾಗಲ್ಲ. ಆದ್ದರಿಂದ ಗಮನ. ಭರಣಿ ಮುಗಿದ ನಂತರ ಬರೋದು ಕೃತಿಕಾ ನಕ್ಷತ್ರ, ಅದು ಕೂಡ ಅಶುಭವಾಗಿದೆ. ಹಂಗಾಗಿ ಈ ದಿನ ಭಾನುವಾರ ಆದರೂ ಖಂಡಿತವಾಗಿಯೂ ಅಶುಭವೇ. ಅದರಿಂದಾಗಿ ಎಚ್ಚರವಾಗಿರಿ. ಈ ದಿನದ ಮತ್ತಷ್ಟು ವಿಶೇಷಗಳು. ಇವತ್ತು ಬೆಳಗ್ಗೆಯಿಂದ ರಾತ್ರಿ 11:03 ಕನ್ಯಾ ರಾಶಿಯವರಿಗೆ ಚಂದ್ರಾಷ್ಟಮ ಉಂಟು. ಆನಂತರ ತುಲಾರಾಶಿಯವರಿಗೆ ಚಂದ್ರಾಷ್ಟಮ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಇವತ್ತಿನ ರಾಶಿ ನೋಡೋಣ. ಭರಣಿ ನಕ್ಷತ್ರ 4 ಪಾದಗಳು, ಕೃತಿಕಾ ನಕ್ಷತ್ರದಲ್ಲಿ 1 ಪಾದದವರೆಗೂ ಮೇಷರಾಶಿ. ಆಮೇಲೆ ಕೃತಿಕಾ ರಾಶಿ, ಕೃತಿಕಾ ನಕ್ಷತ್ರ ರಾಶಿ ಚೇಂಜ್ ಆಗಿ ಅಂದರೆ ವೃಷಭ ರಾಶಿಗೆ ಹೋಗುತ್ತದೆ. ಇದರಲ್ಲಿ ಭರಣಿ ನಕ್ಷತ್ರದ 4ನೇ ಪಾದ ಮುಗಿಯೋದು ಸಂಜೆ 5:38. ಆನಂತರ ಬರೋದು ಕೃತಿಕಾ ನಕ್ಷತ್ರ, ಅದರಲ್ಲೂ 1ನೇ ಪಾದ ಮುಗಿಯೋದು ರಾತ್ರಿ 11:03. 11:03 ರಾಶಿ ಮೇಷರಾಶಿಯಾಗಿರುತ್ತದೆ. ರಾತ್ರಿ 11:03 ಮೇಲೆ ವೃಷಭ ರಾಶಿ ಬರುತ್ತದೆ. ಹೀಗಾಗಿ ಇವತ್ತಿನ ದಿನವಿದೆ. ಭರಣಿ ನಕ್ಷತ್ರದ 5:55 6:46 ಭರಣಿ ನಕ್ಷತ್ರದ 2ನೇ ಪಾದ. ಆನಂತರ 12:12 ಅಲ್ಲಿಯವರೆಗೂ ಭರಣಿ ನಕ್ಷತ್ರ 3ನೇ ಪಾದ. 12:12 ಮಧ್ಯಾಹ್ನದ ಮೇಲೆ ಸಂಜೆ 5:38 ಭರಣಿ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಭರಣಿ ನಕ್ಷತ್ರವೇ ಮುಗಿಯುತ್ತದೆ. ಸಂಜೆ 5:38 ರಾತ್ರಿ 11:03 ಕೃತಿಕಾ ನಕ್ಷತ್ರ 1ನೇ ಪಾದ. ಇದು ಮೇಷರಾಶಿ. ಆದರೆ ರಾತ್ರಿ 11:03 ಮೇಲೆ ಕೃತಿಕಾ ನಕ್ಷತ್ರದ 2ನೇ ಪಾದ ಪ್ರಾರಂಭವಾಗಿ ಬೆಳಗಿನ ಜಾವ 4:28 ಕೃತಿಕಾ ನಕ್ಷತ್ರದ 2ನೇ ಪಾದವಿದೆ. ಇದು ವೃಷಭ ರಾಶಿಗೆ ಸೇರುತ್ತದೆ. ಆನಂತರವು ಕೃತಿಕಾ ನಕ್ಷತ್ರದ 3ನೇ ಪಾದ ಪ್ರಾರಂಭವಾಗಿ ನಾಳೆಯವರೆಗೆ ಇರುತ್ತದೆ. ಇಲ್ಲಿಂದ ಕೃತಿಕಾ ನಕ್ಷತ್ರ ವೃಷಭ ರಾಶಿನೇ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಮಧ್ಯಾಹ್ನ 12:22. ಇವತ್ತಿನ ದಿನದಲ್ಲಿ ಬೇರೆ ಬೇರೆ ವಿಷಯಗಳನ್ನ ನೋಡೋಣ. ಶುಭ ಸಮಯಗಳು ಹಂಗೆ ಅಂತ ದಿನ ಅಶುಭ ಅಂತ ಹೇಳಿದಾಯಿತು, ಮರಣಯೋಗ ಅಂತ ಹೇಳಿದಾಯಿತು. ಆದರೂ ಶುಭವಿದೆಯಾ ಅಂತ ನೋಡಬೇಕು ಅಂದರೆ ಖಂಡಿತವಾಗಿಯೂ ಎಮರ್ಜೆನ್ಸಿಗೆ ಮಾತ್ರ ಇದು. ಹಾಗಾಗಿ ನಾವು ಕೊಡುವ ಇವತ್ತಿನ ಶುಭ ದಿನ ಎಲ್ಲ ಕಾರ್ಯಗಳಿಗೂ ಅಲ್ಲ. ಖಂಡಿತವಾಗಿ ಎಮರ್ಜೆನ್ಸಿ, ಆಸ್ಪತ್ರೆ, ಸರ್ಕಾರದ ಉದ್ಯೋಗದಲ್ಲಿ ಇರುವವರಿಗೆ ಅಥವಾ ಸರ್ಕಾರದ ಆರ್ಡರ್ಗೆ ಇಂಥದಕ್ಕೂ ಮಾತ್ರ 5:55 12:20 ಇದು ಒಂದು ಶುಭ ಸಮಯ. ಸಂಜೆ 4:03 5:03, ಸಂಜೆ 6:50 ರಾತ್ರಿ 10:56, ರಾತ್ರಿ 12:24 ಬೆಳಗಿನ ಜಾವ 4:25 ಇದು ಶುಭ ಸಮಯಗಳು. ಖಂಡಿತವಾಗಿ ಎಮರ್ಜೆನ್ಸಿಗೆ ಮಾತ್ರ, ಮುಹೂರ್ತ ಕಾರ್ಯಗಳಿಗೆಲ್ಲ ಇಲ್ಲ. ಮನಸ್ಸಲ್ಲಿ ಇಟ್ಕೊಳ್ಳಿ. ಮತ್ತು ಬೇರೆ ಬೇರೆ ವಿಷಯಗಳಿಗೆ ಇನ್ನೂ ಹೋಗೋಣ. 100% ಅಶುಭ ಸಮಯಕ್ಕೆ ಹೋಗೋಣ. ದಿನವೂ ಕೆಟ್ಟೋದು. ಇದರಲ್ಲಿ ಕೆಟ್ಟ ಸಮಯಗಳು ಬಂದರೆ ಖಂಡಿತವಾಗಿ ಆ ಸಮಯದಲ್ಲಿ ಯಾವುದನ್ನು ಪ್ರಾರಂಭ ಮಾಡಬಾರದು. 12:22 1:58 ಮಧ್ಯಾಹ್ನದವರೆಗೂ ಯಮಕಂಡ ಕಾಲವಿದೆ. ಮಧ್ಯಾಹ್ನ 1:54 ಸಂಜೆ 4:01 ಮೃತ್ಯು. ಸಂಜೆ 5:05 5:57 ದುರ್ಮುಹೂರ್ತ.
ಅದೇ ಥರ ಸಂಜೆ 5:12ರಿಂದ, ಅಂದರೆ ಇನ್ನೂ ದುರ್ಮುಹೂರ್ತವೇ ಮುಗಿದಿರಲ್ಲ, ಅಷ್ಟರಲ್ಲೇ 5:12ರಿಂದ 6:48 ರಾಹುಕಾಲ, ರಾತ್ರಿ 10:58ರಿಂದ ರಾತ್ರಿ 12:22 ವಿಷಕಾಲ. ಅದೇ ಥರ ಬೆಳಗಿನ ಜಾವ 4:27 ಮೇಲೆ 5:54 ನಕ್ಷತ್ರ ವಿಷಘಟಿಕಾ ಕಾಲ. ಆದ್ದರಿಂದ ಇವತ್ತು ಬೆಳಗಿನ ಜಾವ ಮುಹೂರ್ತ ನಕ್ಷತ್ರ ಪ್ರಕಾರ ದೋಷವಿದೆ, ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡುವುದು. ಇವತ್ತಿನ ದಿನ ಪೂರ್ತಿ ಅಶುಭವಾಗಿರೋದರಿಂದ ಇವತ್ತು ತಾರಾ ಮತ್ತು ಚಂದ್ರ ಬಲವನ್ನು ಉಪಯೋಗಿಸುವಂಥದ್ದಿಲ್ಲ, ಅಂದರೆ ಉಪಯೋಗಿಸೋಲ್ಲ ಅಂತಂದರೆ ಶುಭವನ್ನು ಕೊಡೋದಿಲ್ಲ ಅಂತ. ಆದ್ದರಿಂದಲೇ ಅದನ್ನು ದೂರ ಇಡ್ತೀವಿ. ಪದೇ ಪದೇ ಹೇಳ್ತೀವಿ, ಇವತ್ತು ದ್ವಾದಶಿ ಮತ್ತು ತ್ರಯೋದಶಿ ತಿಥಿ, ಭರಣಿ ನಕ್ಷತ್ರ ಮತ್ತು ಕೃತಿಕಾ ನಕ್ಷತ್ರ. ಭರಣಿ ಮನುಷ್ಯಗಣ, ಮಾನುಷ್ಯಗಣ ಅಂತ ಅಂತಾರೆ. ಕೃತಿಕಾ ನಕ್ಷತ್ರ ರಾಕ್ಷಸಗಣ. ಇವತ್ತು ಒಂದೇ ರಾಶಿ ಅಲ್ಲ, 2 ರಾಶಿ. ಸಂಜೆ 5:38 ಮೇಷರಾಶಿ, ಆ ನಂತರ 5:38 ಮೇಲೆ ಸುಮಾರು 11:03 ಕೃತಿಕಾ ನಕ್ಷತ್ರದ 1ನೇ ಪಾದ, ಅದು ಮಾತ್ರ ಮೇಷರಾಶಿ. ಉಳಿದಿರೋದೆಲ್ಲ ವೃಷಭ ರಾಶಿ, ಅಂದರೆ ರಾತ್ರಿ 11:03 ಮೇಲೆ ಬರುತ್ತದೆ. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಇಷ್ಟೆಲ್ಲ ಇದ್ದರೂ ಅದರಲ್ಲೂ ಸ್ವಲ್ಪ ಟೈಮು ಅಂತ ಒಳ್ಳೆಯ ಟೈಮ್ಗಳನ್ನ ಕೊಟ್ಟಿದ್ದೀವಿ, ಅದನ್ನು ಉಪಯೋಗಿಸ್ಕೊಳ್ಳಿ. ಮುಂದಿನ ಸಂಚಿಕೆಯನ್ನು ನೋಡೋಣ. ಧನ್ಯವಾದಗಳು.